ನಮ್ಮ ಮಗ ಅಥವಾ ಮಗಳು ಬುದ್ಧಿವಂತರು, ಆದರೆ ಅಂಕಗಳು ಬರ್ತಿಲ್ಲ. ದಿನವಿಡೀ ಓದ್ತಾರೆ, ಆದರೆ ಪರೀಕ್ಷೆಯಲ್ಲಿ ಮನಸ್ಸಿಗೆ ತಕ್ಕ ಯಶಸ್ಸು ಸಿಗ್ತಿಲ್ಲ. ಎಲ್ಲ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೇವೆ. ಅವರಿಗೆ ಪ್ರತ್ಯೇಕ ಅಧ್ಯಯನ ಮೇಜು ಕೂಡ ಕೊಟ್ಟಿದ್ದೇವೆ, ಕೊಠಡಿ ಕೂಡ ಕೊಟ್ಟಿದ್ದೇವೆ, ಪ್ರತ್ಯೇಕ ತರಗತಿಗೂ ಸೇರಿಸಿದ್ದೇವೆ. ಶಿಕ್ಷಕರು ಮನೆಗೆ ಬಂದು ಕಲಿಸ್ತಾರ. ಇಷ್ಟೆಲ್ಲ ಇದ್ರೂ ನಮ್ಮ ಮಗನಿಗೆ ಮನಸ್ಸಿಗೆ ತಕ್ಕಂತೆ ಅಂಕಗಳು ಬರುವುದಿಲ್ಲ. ಮೌಖಿಕವಾಗಿ ಅವನು ಸರಿಯಾಗಿ ಉತ್ತರಿಸ್ತಾನೆ, ಆದರೆ ಪರೀಕ್ಷೆಯಲ್ಲಿ ನಿಖರವಾಗಿ ಏನಾಗ್ತದೆ ಎಂಬುದು ಅರ್ಥ ಆಗೋದಿಲ್ಲ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಹಣಂಗಿಲೆ. ನಾನು ಮನೋವೈದ್ಯ ಅಂದರೆ ಮನೋವಿಕಾರ ತಜ್ಞನಾಗಿ ಕಳೆದ 15 ವರ್ಷಗಳಿಂದ ಮಿರಜಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ನಾವು ಕೇಳಿದ ಈ ಲಕ್ಷಣಗಳು ನಿಖರವಾಗಿ ಯಾವ ಕಾರಣದಿಂದ ಉಂಟಾಗಬಹುದು? ಇದಕ್ಕಾಗಿ ನಾವು ಖಂಡಿತವಾಗಿಯೂ ನಮ್ಮ ಮಗನನ್ನ ವಿಶ್ಲೇಷಣೆ ಮಾಡಿಸ್ಬೇಕು, ಅಂದರೆ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ನಮ್ಮ ಮಗನ ಬುದ್ಧಿಶಕ್ತಿ ಎಷ್ಟಿದೆ, ಅಂದರೆ ಅವನ IQ ಎಷ್ಟಿದೆ, ಇಂಟೆಲಿಜೆನ್ಸ್ ಕೋಶೆಂಟ್ ಎಷ್ಟಿದೆ ಎಂಬುದನ್ನು ನಾವು ನೋಡಬಹುದು. ಇದಕ್ಕಿಂತ ಹೊರತು ನಮ್ಮ ಮಗನಲ್ಲಿ ವರ್ತನೆಯ ಯಾವುದೇ ಸಮಸ್ಯೆಗಳಿವೆಯೇ? ಉದಾಹರಣೆಗೆ ADHD ಅಂದರೆ ನಿಮ್ಮ ಮಗನು ತುಂಬಾ ಚಂಚಲನಾಗಿರ್ಬೋದು, ಕಂಡಕ್ಟ್ ಡಿಸಾರ್ಡರ್ ಇರ್ಬೋದು, ನಿಮ್ಮ ಮಗನಿಗೆ ಆಪೋಸಿಷನಲ್ ಡಿಫೈನ್ ಡಿಸಾರ್ಡರ್ ಇರ್ಬೋದು, ವರ್ತನೆ ಸಮಸ್ಯೆಗಳಿವೆ. ಕೆಲವು ಮಕ್ಕಳಲ್ಲಿ ಆಟಿಸಮ್ ಇರ್ಬೋದು, ಕೆಲವು ಮಕ್ಕಳಲ್ಲಿ ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು. ಅಂದರೆ ನಾವು ತಾರೆ ಜಮೀನ್ ಪರ ಎಂಬ ಚಲನಚಿತ್ರದಲ್ಲಿ ನೋಡಿದಂತೆ ಆ ಮಗನಲ್ಲಿ ಕಂಡು ಬರುವ ಸಮಸ್ಯೆಗಳಂತೆಯೇ ಕೆಲವು ಸಮಸ್ಯೆಗಳು ಮಕ್ಕಳಲ್ಲಿ ಇರ್ಬೋದು. ಆದರೆ ಸಮಯದಲ್ಲೇ ನೀವು ನಿಮ್ಮ ಮಗನು ಚಿಕ್ಕ ವಯಸ್ಸಿನಲ್ಲಿ ಹೈಸ್ಕೂಲಿಗೆ ಹೋಗುವ ಮೊದಲು ಅಥವಾ ಹೈಸ್ಕೂಲ್ನಲ್ಲಿ ಇದ್ದಾಗ, ಅಂದರೆ ಯಾವ ಹಂತದಲ್ಲಿದ್ದರೂ ಆ ಹಂತದಲ್ಲೇ ಎಷ್ಟು ಬೇಗನೆ ನೀವು ಅವನ ಮೌಲ್ಯಮಾಪನ ಮಾಡಿದರೆ ಭವಿಷ್ಯದಲ್ಲಿ ಅವನ ಕಾಲೇಜ್ ಜೀವನ ಅಥವಾ ಅವನ ವೃತ್ತಿಪರ ಜೀವನದಲ್ಲಿ ಯಾವುದೇ ಅಡ್ಡಿ ಉಂಟಾಗುವುದಿಲ್ಲ ಅಂತ ನಮಗೆ ಅನಿಸುತ್ತೆ. ಆದ್ದರಿಂದ ಸಮಯದಲ್ಲೇ ಇಂಥ ಲಕ್ಷಣಗಳಿದ್ರೆ ಅಥವಾ ಓದಿನಲ್ಲಿ ಸಮಸ್ಯೆಗಳಿದ್ರೆ ದಯವಿಟ್ಟು ನೀವು ನಿರ್ಮಲ ಆಸ್ಪತ್ರೆಗೆ ಭೇಟಿ ನೀಡಿ. ನಾವು ಚೈಲ್ಡ್ ಸೈಕ್ಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಿರ್ಲಿ. ನಾವು ಇಂಥ ಮಕ್ಕಳನ್ನು ಮೌಲ್ಯಮಾಪನ ಮಾಡಿ ನಿಮಗೆ ಖಚಿತವಾಗಿ ಮಾರ್ಗದರ್ಶನ ನೀಡ್ತೇವೆ. ಮತ್ತೊಮ್ಮೆ ವಿಭಿನ್ನ ಮಾನಸಿಕ ಕಾಯಿಲೆಗಳ ಬಗ್ಗೆ ಚರ್ಚೆ ಮಾಡಲು ಮತ್ತು ಮಕ್ಕಳ ಈ ಸಮಸ್ಯೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ನೀವು ನಮ್ಮ ನಿರ್ಮಲ್ ಆಸ್ಪತ್ರೆ ಮಿರಾಜ್ ಚಾನೆಲ್ಗೆ ಖಚಿತವಾಗಿ ಭೇಟಿ ನೀಡಿ. ಅವರಿಗೆ ನಮಸ್ಕಾರ.